ಹರಿಯ ಬಸುರೊಳಗೆ ಅಖಿಲ ಲೋಕದ ವಿರಡವಡಗಿಹವೋ ಭಾರತ ಶರದಿಯೊಳಗೆ ಅಡಗಿಹವೋ ಅನೇಕ ಪುರಾಣ ಶಾಸ್ತ್ರಗಳು ಪರಮ ಭಕ್ತಿಯಲಿ ಈ ಕೃತಿಯನವಧರಿಸಿ ಕೇಳ್ತಾನರರ ದುರಿತಾಂಕುರದ ಬೇರಿನ ಬೇಗೆ ಎಂದರು ಇದನು ಮುನಿನಾಥ ಎಲ್ರಿಗೂ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ದ್ರೌಪದಿಯ ಒಂದು ಪಾತ್ರವನ್ನು ನಾನು ಸಾಲಿಗೆ ತೊಗೊಂಡ್ಬರ್ತಾ ಇದ್ದೀನಿ. ದ್ರೌಪದಿ ಇವತ್ತು ಬರಬೇಕಾಗಿತ್ತು, ಅದಕ್ಕೆ ಬಂದಿದ್ದಾಳೆ ಅಂತ ನಾನು ತಗೊಳ್ಳೋಣ. ಆಕಸ್ಮಿಕ ಇದು. ಯಾರ್ದೋ ಭಾಷಣ ಬಂದು ಇವತ್ತು ನೀವು ಕಾವ್ಯ ವಾಚನವನ್ನು ಕೇಳಿ ತೃಪ್ತಿ ಪಟ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುಭದ್ರೆಯ ಒಂದು ಮದುವೆ ಆಗಿದೆ. ದ್ರೌಪದಿಯು ಕೂಡ ತುಂಬ ಸಂತೋಷದಿಂದ ಅವಳನ್ನು ಯಾವ ರೀತಿಯಲ್ಲೂ ಬೇಜಾರು ಮಾಡದೆ ತನ್ನ ಸವತಿ ಆದ್ರೂ ಕೂಡ ಪ್ರೀತಿಯಿಂದ ಅವಳಿಗೆ ಬೇರೆ ಅರಮನೆ ಇದೆ, ಅಲ್ಲಿ ಅರ್ಜುನನಿಗೆ ಸುಭದ್ರೆಗೆ ಮಗ ಹುಡ್ತಾನೆ ಅಭಿಮನ್ಯು. ಹೀಗೆ ಅನೇಕ ದಿವಸ ತುಂಬ ಚೆನ್ನಾಗಿರ್ತಾರೆ. ಇಂದ್ರಪ್ರಸ್ಥದಲ್ಲಿ 5 ವರ್ಷ ಧರ್ಮರಾಜ ಆಡಳಿತ ಮಾಡಿದ್ದ. ಅಷ್ಟರೊಳಗೆ ರಾಜಸೂಯ ಯಾಗವನ್ನು ಕೂಡ ಮಾಡಿದ. ಹೊಟ್ಟೆ ಉರಿ ಅಂದರೆ ಹೊಟ್ಟೆ ಉರಿ ದುರ್ಯೋಧನ ಬಂದ ಅನುಭವಿಸ್ತ ಅವಮಾನವನ್ನು. ದ್ರೌಪದಿ ನಗ್ತಾಳೆ, ಸಖಿಯರು ನಗ್ತಾರೆ. ನೀರು ಅಂತ ಹೇಳಿ ಪಂಚೆ ಎತ್ಕೊಂಡು ಹೋಗ್ತಾನೆ, ಗೋಡೆ ಅಂತ ತಿಳ್ಕೊಂಡು ಹೋಗಿ ಹೊಡ್ಕೋತಾನೆ. ಹೀಗೆ ಬೇಕಾದಷ್ಟು ಆಗಿಬಿಡುತ್ತೆ. ಇದೆಲ್ಲ ಆದಮೇಲೆ ಅವನಿಗೆ ತಾನೂ ಇಂಥದ್ದು ಒಂದು ದೊಡ್ಡ ಮಂಟಪ ಕಟ್ಟಿ ಅವರನ್ನು ಪಗಡೆ ಆಡ ಕರಿಬೇಕು ಅಂತ ಯೋಚನೆ ಮಾಡೋದು. ಮುಯ್ಯಿಗೆ ಮುಯ್ಯಿ ತೀರಿಸ್ಕೋಬೇಕಲ್ಲ. ಅವ್ರನ್ನ ಕರೆದು ಧರ್ಮರಾಜ ಪಂಚೆ ಎತ್ಕೊಂಡು ನೀರು ಅಂತ ಹೋಗಬೇಕು, ನಾವೆಲ್ಲ ಗೊಳ್ಳಂತ ನಗಬೇಕು ಅಂತ ಬಹಳ ಪ್ಲ್ಯಾನ್ ಮಾಡೋದು. ಆದರೆ ಏನೂ ಆಗಲಿಲ್ಲ. ಅವರು ಕಟ್ಟಿದಂತಹ ಒಂದು ಅರಮನೆ ಒಳಗಡೆ ಯಾವ ಬಾಧೆಯೂ ಇವ್ರಿಗಾಗಲೇ ಇಲ್ಲ. ತುಂಬ ಬೇಜಾರಾಯಿತು. ಇನ್ನೊಂದು ಸತಿ ಅವರನ್ನು ಕರೆದುಬಿಟ್ಟು ಸುಮ್ಮನೆ ವಿನೋದವಾಗಿ ಪಗಡೆ ಆಡೋಣ ಅಂತ ಕರೆಸಿಸ್ತಾರೆ. ದೊಡ್ಡಪ್ಪ ಕರೆದಿದ್ದಾರೆ, ಆಗಲ್ಲ ಅಂತ ಹೇಳಬಾರ್ದು ಅಂತ ಯೋಚನೆ ಮಾಡಿದ ಧರ್ಮರಾಜ. ಇನ್ನಿಲ್ಲ, ಎಲ್ಲರೂ ಹೇಳಿದ್ರು, ತಮ್ಮಂದರು ಎಲ್ಲ ಹೇಳಿದ್ರು, ಬೇಡ, ಅವನ ಸ್ವಭಾವ ಚೆನ್ನಾಗಿ ಗೊತ್ತಿದೆ, ಬೇಡ ಅಂತ ಎಷ್ಟು ಹೇಳಿದ್ರು. ಅದು ಕೆಟ್ಟ ಕಾಲಕ್ಕೆ ಬುದ್ಧಿ ಸರಿಗಿರಲ್ಲ ಅಂತಾರಲ್ಲ, ಹಾಗೆ ಧರ್ಮರಾಜ ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ. ಒಂದೊಂದೇ ಒಡ್ತಾನೆ. ಎಲ್ಲ ಒಡ್ಡದ ಮೇಲೆ ತನ್ನನ್ನೂ ಒಡ್ಕೋತಾನೆ. ತನ್ನ ಒಡ್ಡದ ಮೇಲೆ ಉಳಿದವಳು ದ್ರೌಪದಿ, ಅವಳನ್ನು ಒಡ್ತಾನೆ, ಸೋಲ್ತಾನೆ. ಬರೀ ದ್ರೌಪದಿ ಪಾತ್ರ ತೊಗೊಂಡು ಬರ್ತಾ ಇರೋದ್ರಿಂದ ಆ ಪದ್ಯಗಳನ್ನ ತೊಗೋತಾ ಇಲ್ಲ. ಯಾವಾಗ ಸೋತರೋ ಬೇಕಾಗಿದ್ದು ದುರ್ಯೋಧನ, ಶಕುನಿ, ದುಶ್ಯಾಸನ, ಜಯದ್ರಥಂಗೆ ಅದೇ ಬೇಕಾಗಿದ್ದಿದ್ದು. ಇವಾಗ ಸ್ಲೇವ್ಸ್ ಅಂದರೆ ಅವರು ದಾಸರು. ಅವ್ರಿಗೆ ಇವಾಗ ಏನು ಹೇಳಿದ್ರೆ ಅದನ್ನು ಕೇಳಲೇಬೇಕು. ಇವಾಗ ಎಲ್ಲ ಸಮಸ್ತವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಹೇಳ ದುರ್ಯೋಧನ ಅವಳೆಲ್ಲೋ ಅಂತಃಪುರದಲ್ಲಿ ಕೂತಿದ್ದಾಳೆ, ದ್ರೌಪದಾದೇವಿಗೆ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ಪ್ರಾತಿಕಾಮಿಕ ಅಂತ ಅವನ ಹೆಸರು. ಅವನನ್ನು ಕಳಿಸ್ಕೊಡ್ತಾ ಇದ್ದಾನೆ, ಹೋಗಿ ಕರ್ಕೊಂಬಂದ್ಬಿಡು ಅಂತ ಹೇಳಿದಾಗ ಅವನು ಸ್ವಲ್ಪ ಯೋಚನೆ ಮಾಡ್ತಾನೆ. ವಿದುರನಿಗೆ ಹೇಳ್ತಾನೆ, ನೀನಾದರೂ ಹೋಗಿ ಕರ್ಕೊಂಡು ಬಾ ಅಂತ. ಯಾಕೆ ಅಂದರೆ ಅವಳು ನಮ್ಮನೆಯವಳು, ಇವಾಗ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ದಾಸಿ ಅವಳು. ವಿದುರನಿಗೆ ಹೇಳ್ತಾ ಇದ್ದಾನೆ ದುರ್ಯೋಧನ. ಅಲ್ಲಿಂದ ಕಥಾಭಾಗ. ವಿದುರವಾ ನಮ್ಮಾಕೆ ಆ ದ್ರೌಪದಿಯ ಕರೆ ಬೆಸಗೊಂಬೆ ತೊತ್ತಿರ ಸದನದಿಚ್ಛೆಯೋ ರಾಣಿವಾಸದ ಮನೆಯ ಉಪೇಕ್ಷೆಯೋ ಬೆದರಬೇಡ ಇನ್ನೂ ಅಬುಜಮುಖಿಗೆ ಆವುದು ಮನೋರಥವು ಎಮ್ಮೊಡುಂಟು ಎಂಬುದು ಲತಾಂಗಿಯ ಕರೆಬುದು
ಪ್ರಾತಿಕಾಮಿಕ ಸ್ವಲ್ಪ ಹಿಂದೆ ಹೊಡೆದಾಗ ವಿದುರಿಗೆ ಹೇಳ್ತಾನೆ ದುರ್ಯೋಧನ, ಅವಳು ನಮ್ಮನೆಯವಳು, ನಾನು ಹೇಗೆ ಬೇಕಾದ್ರೂ ಬಳಸ್ಕೋಬೋದು, ಅವಳನ್ನೇ ಕೇಳೋಣ, ನಮ್ಮ ಮನೆಯಲ್ಲಿ ದಾಸಿಯರ ಜೊತೆ ಇರ್ತಾಳೋ ಅಥವಾ ನನಗೆ ಬೇಕಾದಷ್ಟು ಜನ ರಾಣಿಯರಿದ್ದಾರಲ್ಲ ಅವ್ರ ಜೊತೆ ಇರ್ತಾಳೋ, ಅವಳಿಗೆ ಬಿಟ್ಬಿಡೋಣ, ದ್ರೌಪದಿಯನ್ನು ಕರ್ಕೊಂಬರಬೇಕು, ಅವಳನ್ನೇ ಕೇಳೋಣ ಅಂತ ಹೇಳಿ ವಿದುರನಿಗೆ ಹೇಳ್ತಾನೆ. ಆದರೆ ವಿದುರ ಒಪ್ಪದಿಲ್ಲ. ಆ ಪ್ರಾತಿಕಾಮಿಯನ್ನೇ ಮತ್ತೆ ಬಲವಂತ ಮಾಡಿ ಕಳಿಸ್ತಾನೆ. ಕಳಿಸಿದ್ರೆ ಅವನು ದ್ರೌಪದಿ ಇದ್ದಂತಹ ಅಂತಃಪುರಕ್ಕೆ ಬರ್ತಾನೆ. ಬೇಕಾದಷ್ಟು ಸುಂದರಿಯರಾದ ಹೆಂಗಸರ ಮಧ್ಯೆ ದ್ರೌಪದಾದೇವಿ ಕೂತಿರ್ತಾಳೆ. ಅಲ್ಲಿಗೆ ಬಂದು ಅವನು ನಿಧಾನಕ್ಕೆ ಅವ್ರಿಗೆ ಹೇಳ್ತಾನೆ, ತಾಯಿಗೆ, ತಾಯೇ ಭಿನ್ನವೋ ಇಂದು ನಿಮ್ಮಯ ರಾಯ ಸೋತನು ಜೂಜಿನಲೇ, ಕುರುರಾಯ ಗೆಲಿದನು ಕೋಶವನು, ಗಜ ತುರಗ ರಸದೈದ ನೂಯಲಾಗದು ಹಲವು ಮಾತೇನು, ಆಯುಧಿಷ್ಠಿರ ನೃಪತಿ ಸೋತನು ತಾಯೇ, ಭೀಮ ಅರ್ಜುನ ನಕುಲ ಸಹದೇವ ನೀವು ಸಹಿತ, ಯುಧಿಷ್ಠಿರ ನೃಪತಿ ಸೋತನು. ತಾಯೇ ಅಮ್ಮ ಅಂತ ಹೇಳ್ತಾನೆ. ಎಷ್ಟಾದರೆ ಅವಳು ಮಹಾರಾಣಿ, ಪಟ್ಟದ ರಾಣಿಯವಳು. ನಿಮ್ಮ ಯಜಮಾನರು ಇವತ್ತು ಪಗಡೆಯಲ್ಲಿ ಸಮಸ್ತವನ್ನು ಸೋತರು. ಕೋಶದಲ್ಲಿದ್ದಂತಹ ಹಣ ಇರ್ಬೋದು, ಆನೆಗಳಿರ್ಬೋದು, ಕುದುರೆ ಇರ್ಬೋದು, ರಥ ಇರ್ಬೋದು, ಕಾಲಾಳುಗಳಿರ್ಬೋದು, ಸಮಸ್ತವನ್ನು ಸೋತ ಮೇಲೆ ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರನ್ನ ಸೋತ ಮೇಲೆ ತಮ್ಮನ್ನೂ ಒಡ್ಕೊಂಡು ಸೋತು ನಿಮ್ಮನ್ನೂ ಒಡ್ಡರು ಪೂರ್ತಿ ಹೇಳಿದ. ಅವಳಿಗೆ ಗಾಬರಿ ಆಗುತ್ತೆ. ಧರ್ಮರಾಜ ಇಂತಹ ಕೆಲಸ ಮಾಡ್ತಾನ, ಮಾಡೋದಕ್ಕೆ ಸಾಧ್ಯವೇ ಅಂತ ಅವಳಿಗೆ ಆಶ್ಚರ್ಯ ಆಗತ್ತೆ. ದೂತ ಹೇಳೈ ತಂದೆ ಜೂಜನು ಅಜಾತರಿಪು ಆಡಿದನೆ, ಸೋತರೆ ಕೈತವದ ಬಲೆಗಾರರವದಿರು ಶಕುನಿ ಕೌರವರು, ದ್ಯೂತದಲ್ಲಿ ಮುನ್ನ ಏನನೊಡ್ಡಿದ ಸೋತನೇನನು, ಶಿವ ಶಿವ ನಿರ್ಧೂತ ಕಿಲ್ಬಿಷ ನರಸನೋ ಎಂದಳು ದ್ರೌಪದ ದೇವಿ. ಪ್ರಾತಿಕಾಮಿಕ ಏನು ಹೇಳು, ಮತ್ತೊಮ್ಮೆ ಹೇಳು. ಜೂಜನ ಅಜಾತರಿಪು, ಅವನಿಗೆ ಶತ್ರುಗಳೇ ಇಲ್ಲ ಧರ್ಮರಾಜನಿಗೆ, ಅದಕ್ಕೆ ಅವನ ಅಜಾತರಿಪು ಅನ್ನೋದು ಒಂದು ಬಿರುದು. ಅಂಥವನಾಡನ್ನ ಸೋತನ. ಛೇ, ಶಕುನಿ, ಜಯದ್ರಥ, ದುಶ್ಯಾಸನ, ದುರ್ಯೋಧನ ಕೈತವದ ಬಲೆಗಾರರು, ಮೋಸಗಾರರ ಜಾಲ ಅದು. ಅಲ್ಲ, ಸೋತರು ಅಂದಿಯಲ್ಲ, ಹಾಗಾದರೆ ದ್ಯೂತದಲ್ಲಿ ಮೊದಲು ಏನನ್ನ ಒಡ್ದ, ಹೇಗೆ ಸೋತ? ಶಿವ ಶಿವ ನಿರ್ಧೂತ ಕಿಲ್ಬಿಷನು. ಧರ್ಮರಾಜನ ಬಗ್ಗೆ ದ್ರೌಪದಿ ಹೇಳ್ತಾಳೆ, ಇದು ಯಾಕೆ ವಾಲ್ಯೂಮೇ ಇಲ್ವಲ್ಲ? ನಿರ್ಧೂತ ಕಿಲ್ಬಿಷನು, ಯಾವ ಕಲ್ಮಶವೂ ಇಲ್ಲದಂಥ ಸ್ವಚ್ಛವಾದಂತಹ ಮನಸ್ಸುಳ್ಳವನು, ಅಂಥವನು ಸೋತೋದ್ನ ಅಂತ ದ್ರೌಪದಿ ಮತ್ತೆ ಮತ್ತೆ ಕೇಳ್ತಾ ಇದ್ದಾಳೆ. ನನಗೆ ರಿಫ್ಲೆಕ್ಟ್ ಆಗ್ತಾ ಇಲ್ಲ, ನನಗೆ ವಾಪಸ್ ಗೊತ್ತಾಗತ್ತಲ್ವ. ಅವಾಗ ಅವನು ಪ್ರಾತಿಕಾಮಿಕ ಹೇಳ್ತಾನೆ, ಅಹುದು ತನ್ನನು ಮುನ್ನ ಸೋತನು, ಮಹಿಳೆಗೆ ಒಡ್ಡಿದೆನೆಂದು ನಿಮ್ಮನು ಮಹಿಪ ಸೋತನು ತಾಯೇ, ವಿಜಯಂಗಯ್ಯ ಮೇಮುದು ತಾಯೇನೇ.
ವಿಹಿತವಿದು ಮಾನುಷವೇ ದೈವದ ಕುಹಕ ವೈಸಲೆ ಮಗನೇ ತಾನೇ ಮನೆನು ನೀವಾಗು ಒಮ್ಮೆ ಈ ಮಾತನ ಸಭೆಗೆ ಹೌದು ತಾಯಿ, ಮೊದಲು ತನ್ನನ್ನು ಸೋತ, ಆಮೇಲೆ ನನ್ನ ಹೆಂಡತಿಯನ್ನು ಒಡ್ಡಿದ್ದೇನೆ ಅಂತ ಪಗಡೆ ಆಡಿ ನಿಮ್ಮನ್ನು ಸೋತ. ನೀವು ಬರಬೇಕು ಸಭೆಗೆ. ಈಗ ದುರ್ಯೋಧನನೇ ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾನೆ, ತಾವು ಬರಬೇಕು. ವಿಹಿತವಿದು ಮಾನುಷವೇ, ಮನುಷ್ಯರು ಮಾಡೋ ಕೆಲಸನ ಇದು? ಇಲ್ಲ, ದೈವದ ಕುಹಕ. ದೇವರು ನಮ್ಮ ಪಾಲಿಗಿಲ್ಲ ಅಂದರೆ ಹೀಗೆ ಮನುಷ್ಯನ ಕೈಲಿ ಏನೋ ಒಂದು ಆಗಬಾರದಾಗತ್ತೆ. ಇರಲಿ, ಅವನು ತಾಯಿ ಅಂತ ಕರೆದ್ರೆ ಇವಳು ಹೇಳ್ತಾಳೆ ಮಗನೇ ಅಂತ ಹೇಳ್ತಾಳೆ. ಮಗನೇ, ನಾನೇ ಬರ್ತೀನಪ್ಪ, ನೀನು ಹೋಗು ಮುಂದೆ, ಹೇಳು ಈ ಮಾತನ್ನು. ಅವನು ಸೋತ ಮೇಲೆ ನನ್ನನ್ನು ಒಡ್ಡಿದ್ದು ಸರಿಯಾ? ಇದರ ಪ್ರಶ್ನೆಯನ್ನು ನೀನು ಹೇಳು ಸಭೆ ಒಳಗಡೆ, ನಾನು ಆಮೇಲೆ ಬರ್ತೀನಿ. ನನಗೆ ಹೆದರಿಕೆ ಹತ್ಕೊಂಡ್ಬಿಡ್ತು. ಮಹಾರಾಜ ಕರ್ಕೊಂಬ ಅಂತ ಹೇಳಿದ್ದಾನೆ. ಕರ್ಕೊಂಡು ಹೋಗದೆ ಹೋದರೆ ಏನು ಮಾಡ್ತಾನೋ, ಏನು ಎಲ್ಲ ಶಿಕ್ಷೆನೂ ಮಾಡ್ಬೋದು ದುರ್ಯೋಧನ. ಅಂಥವನೇ ಅವನು. ಹೆದರ್ಕೊಂಡು ಬರ್ತಾ ಇದ್ದಾನೆ. ಬಂದು ಹೇಳ್ತಾನೆ ಸಭೆ ಒಳಗಡೆ, ಮುನ್ನ ತನ್ನನು ಸೋತ ಬಳಿಕ ಎನ್ನ ಸೋತರಿಸಲುವುದೇ ಸಂಪನ್ನ ವಿಮಲ ಜ್ಞಾನರರಿದು ಈ ಪ್ರಶ್ನೆಗೆ ಉತ್ತರವ ಎನ್ನ ಮೆಚ್ಚಿಸಿಕೊಡಲೇ ತಾಮಹೆನು ಇನ್ನು ಹೋಗೆನಲು ಅವನು ಭಯದಲ್ಲಿ ತನ್ನೊಳಗೆ ನಡುಗುತ್ತ ಬಂದನು ಕೌರವನ ಸಭೆಗೆ. ಧರ್ಮರಾಜ ಸೋತ ಮೇಲೆ ನನ್ನನ್ನು ಒಡ್ಡೋದಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಅವನೇ ಆಳಾಗೋದ. ಅದು ಹೇಗೆ ನನ್ನನ್ನು ಒಡ್ದ? ಅದು ಹೇಗೆ ಸೋತ? ಸಂಪನ್ನ ವಿವರ ಜ್ಞಾನರು, ಅಲ್ಲಿ ಬೇಕಾದಷ್ಟು ಜನ ಪಂಡಿತರಿದ್ದಾರೆ, ಸಭೆ ಅಲ್ಲ. ಪಂಡಿತರಿಲ್ಲದ ಸಭೆ ಅಲ್ಲ ಅಂತ ಹೇಳ್ತಾಳೆ ದ್ರೌಪದಿ. ಭೀಷ್ಮಾಚಾರ್ಯರಂಥವರು, ದ್ರೋಣಾಚಾರ್ಯರಂಥವರು, ಕೃಪಾಚಾರ್ಯರಂಥವರು, ವಿದುರನಂಥವ್ರು ಇದ್ದಾರೆ. ಅದರ ಜೊತೆಗೆ ಬೇಕಾದಷ್ಟು ಬ್ರಾಹ್ಮಣರಿದ್ದಾರೆ, ವಿದರು. ಅವ್ರು ಹೇಳಿ, ಬೇಕಾದಷ್ಟು ಜ್ಞಾನ ಇದೆ ಅವರಿಗೆ. ಇದು ನೀತಿಯೇ, ಅದರಲ್ಲೂ ರಾಜನೀತಿಯೇ ಇದು? ಈ ಪ್ರಶ್ನೆಗೆ ಉತ್ತರ ಬೇಕು. ಮೆಚ್ಚಿಸಿದರೆ ನಾನು ಖಂಡಿತ ಬಂದೇ ಬರ್ತೇನೆ, ನನಗೇನು ಭಯ ಇಲ್ಲ. ಆದರೆ ಇದಕ್ಕೆ ಉತ್ತರ ನನಗೆ ಬೇಕು ಅಂತ ಹೇಳಿ ಕಳಿಸಿದ್ದಾಳೆ ಅಂತ ಗಡಗಡ ನಡ್ಕೊಂಡು ಹೇಳ್ದ. ದುಶ್ಯಾಸನಿಗೆ ಹೇಳ್ದ, ಹೀಗೆ ಮಾಡಿದ್ರೆ ಅವಳು ಬರಲ್ಲ, ನಡಿ ನೀನೇ ಕರ್ಕೊಂಬ, ಹೋಗು. ಬಂದ. ಅವನು ಕಾಯ್ತಾ ಇದ್ದ. ನನಗೆ ಯಾಕೆ ಹೇಳಲಿಲ್ಲ ಅಣ್ಣ ಮೊದಲೇನೆ ಅಂತ ಅವನು ಕಾಯ್ತಾ ಇದ್ದ. ಯಾವಾಗ ಹೇಳೋದು? ಕೌರವನ ಅನುಜನಾದ ದುಶ್ಯಾಸನ ಬರ್ತಾ ಇದ್ದಾನೆ. ಬರ್ತಿದ್ದಾಗಲೇ ಮಾತಾಡ್ತಾ ಇದ್ದಾನೆ. ಬಂದನಿವನು ಅಬುಜಾಕ್ಷಿಯ ಇರಿರಲಿ ನಿಂದನು ಎಲೆಗೆ ಗರ್ವತನವಿದು ಹಿಂದೆ ತಲುವುದು ಸಲ್ಲದಿದು ಕುರುರಾಜ ಭವನದಲ್ಲಿ ಇಂದು ಮರೆ ನಡೆ ನಡೆ ನಮ್ಮ ತೊತ್ತಿರ ಮುಂದೆ ಮೆರೆ ನಡೆ ಮಂಚದಿಂದಿಳಿ ಎಂದು ಜರೆದನು ಕೌರವಾನುಜನ ಮಹಾಸತಿಯ. ದಡ ಅಂತ ಬಂದ ದುಶ್ಯಾಸನ. ಅನ್ಲಿಲ್ಲ. ಎಲೆಗೆ ಹೆಣ್ಣೆ ಏನು ಬಾ ಅಂತ ಹೇಳಿ ಕಳ್ಸಿದ್ರೆ ಎಷ್ಟೆಲ್ಲ ಮಾತಾಡಿ ಕಳಿಸಿದೀಯಾ? ಇದೆಲ್ಲ ಇವತ್ತು ನಡೆಯಲ್ಲ, ಯಾವತ್ತೋ ನಡೆದಿರ್ಬೋದು ನಿಮ್ಮ ಮನೇಲಿ. ಇದು ಇವತ್ತು ಕುರುರಾಜನ ಅರಮನೆ. ಇಲ್ಲಿ ಇಂಥ ಮಾತೆಲ್ಲ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನೆಲ್ಲ ಮರ್ತುಬಿಡು. ನಡಿ, ಇವತ್ತೇನು ನಡೆಯುತ್ತೋ ಅದೇ ನಿನಗೆ. ನಡಿ,
ನಮ್ಮಲ್ಲಿ ಬೇಕಾರು ಜನ ದಾಸಿಯರಿದ್ದಾರೆ, ಅವ್ರ ಜೊತೆಗೆ ನೀನೊಬ್ಬಳು ದಾಸಿ ಆಗ್ತೀಯ ಇವತ್ತು. ತೊತ್ತಿರ ಮುಂದೆ ಮೆರೆ, ಏನು ಬೇಕಾದ್ರೂ ಮಾಡು, ಇಳಿ ಮಂಚದಿಂದ ಕೆಳಗಡೆ ಜರೆದು ಜಬರ್ದಸ್ತ್ ಮಾಡಿ ಆ ಮಹಾಸತಿ ಸಾಧಾರಣದವಳ ರಾಜಸೂಯದಲ್ಲಿ ಕೃಷ್ಣನನ್ನೇ ಪೀಠಕ್ಕೆ ಕುಳ್ಳಿರಿಸಿ ರಾಜಸೂಯ ಯಾಗದಲ್ಲಿ ಅನೇಕ ಮಂತ್ರಪೂರಿತವಾದ ಜಲದ ಅಭಿಷೇಕ ಮಾಡಿಸ್ಕೊಂಡಂಥವಳು. ಅಂತಹವಳನ್ನು ಬಾಯಿಗೆ ಬಂದಂತೆ ಮಾತನಾಡಿದ ದುಶ್ಯಾಸನ. ಹೇಳ್ತಾಳೆ, ಸಭೆಗೆ ಎಳ್ಕೊಂಡು ಬಂದಿದ್ದಾನೆ, ಎಳ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹೇಳ್ತಾಳವಳು, ಬರಬಾರ್ದು ಇವತ್ತು ನಾ ಸಭೆಗೆ ಅಂತಾಳೆ. ಜನಪನನು ಜನು ನೀನು ಎನಗೆ ಎನಗೆ ಮೈದು ನನಲೆ ತಪ್ಪೇನು ಯಮನಂದನನು ಸೋಲಲಿ ನನ್ನ ಪ್ರಶ್ನೆಗೆ ಕೊಡಲಿ ಮರು ಮಾತ ಅನುಜ ಕೇಳೈ ಪುಷ್ಪವತಿ ತಾನು ಎನಗೆ ರಾಜಸಭಾ ಪ್ರವೇಶವು ಅನುಚಿತವಲೇ ಹೇಳೋ ಎನಲು ಖಳರಾಯ ಕದಿಗೊಂಡ ವಿಪರೀತ ಬಲವಂತ ಮಾಡ್ತಾ ಇದ್ದಾನೆ. ಹೇಳ್ತಾಳೆ, ನೋಡು, ಜನಪನ ಅನುಜನು, ದುರ್ಯೋಧನನಿಗೆ ತಮ್ಮ ನೀನು, ನನಗೆ ಮೈದುನ, ತಪ್ಪೇನಿದೆ ನಾನು ಮಾತಾಡಿದಲ್ಲಿ? ಧರ್ಮರಾಜ ಸೋತ ಮೇಲೆ ನನ್ನನ್ನು ಸೋತ, ಇದಕ್ಕೆ ಉತ್ತರ ಬೇಕು ಅಷ್ಟೇ, ನಾ ಬರಲ್ಲ ಅಂತ ಹೇಳಿಲ್ಲ. ಕೊಡಲಿ ಮರು ಮಾತ, ಉತ್ತರ ಸಿಕ್ಕಲಿ. ಜೊತೆಗೆ ಇವತ್ತು ನಾನು ರಾಜಸಭೆಗೆ ಬರುವ ಪರಿಸ್ಥಿತಿಯಲ್ಲಿಲ್ಲ, ಆದ್ದರಿಂದ ರಾಜಸಭೆಗೆ ಹೋಗುವುದು ಅನುಚಿತ. ಹಾಗಾಗಿ ಹೋಗು, ಹೇಳು, ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಪ್ಪ, ಹೋಗಿ ಅಂತ. ಎಲ್ಲಿಯದು ದುಷ್ಪ್ರಶ್ನೆಗೆ ಮರು ಮಾತೆಲ್ಲಿಯರೋ, ನೀ ಪುಷ್ಪವತಿಯಾಗೋ ಅಲ್ಲಿ ಫಲವತಿಯಾಗು ನಡೆ ಕುರುರಾಯ ಭವನದನೇ. ಕೊಲ್ಲರೈವರು ತಮ್ಮ ಸೋತರು ಬಲ್ಲವಿಕೆಯ ಉಚಿತವ ಮೌಳಿಯ ಅಲ್ಲಿ ತೋರಾಯನುತ ತಪ್ಪಿದನು ಅಹನ ಸಿರಿಮುಡಿಗೆ. ಎಂಥ ಕೆಟ್ಟ ಕೆಟ್ಟ ಪ್ರಶ್ನೆ ಮಾಡ್ತಾ ಇದೀಯಾ? ಏನದಕ್ಕೆ ಉತ್ತರ ಕೊಡಬೇಕಾ? ನೋಡ, ಇಲ್ಲಿ ಪುಷ್ಪವತಿ ಆದರೆ ಅಲ್ಲಿ ಫಲವತಿ ಆಗ ದುರ್ಯೋಧನ ಸಭೆ ಒಳಗಡೆ ಬರೋಕ್ಕಾಗಲ್ಲ ಅಂತ ಏನು ಹೇಳೋದು? ಮಹಾರಾಜನ ಅಪ್ಪಣೆ, ಎಲ್ಲರೂ ಪಾಲಿಸಲೇಬೇಕು. ನಿನ್ನ ಗಂಡಂದ್ರು ಕುಳ್ಳರೈವರು ಮೂರ್ಖ ಶಿಖಾಮಣಿಗಳು, ಸಾಕು ಏಳು ಅಂದ್ರೆ ಹೇಳಲಿಲ್ಲ, ಪಗಡೆ ಆಡೇ ಆಡ್ದಂದು ಒಂದೊಂದೇ ಒಂದು ಸೋತ, ಸಾಕು ಏಳು. ದುರ್ಯೋಧನಾದಿಗಳೇ ಶಕುನಿನೇ ಹೇಳ್ದ ಏಳು ಏಳು ಅಂತ, ಹೇಳಲಿಲ್ಲ. ಯಾಕೆ? ಖುಲ್ಲ, ಅವನು ಬುದ್ಧಿ ಇಲ್ಲ, ಎಲ್ಲರನ್ನ ಹೊಡೆದ, ತಾನೂ ಸೋತ. ನೋಡ, ನಿಂಗೇನಾದ್ರು ಉತ್ತರ ಬೇಕು ಅಂದರೆ ಇಲ್ಲಿ ನನ್ನ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ, ರಾಜ್ಯಸಭೆಗೆ ಬಾ, ಅಲ್ಲಿ ಉಚಿತವಾದಂತಹ ಅನೇಕ ಜನ ಇದ್ದಾರೆ, ಅವರ ಮುಂದೆ ನೀನು ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡು. ಅಲ್ಲಿ ತೋರ ಏನೋ ಪ್ರಶ್ನೆ ಕೇಳಿದೆಯಲ್ಲ, ಸಭೆ ಒಳಗಡೆ ಕೇಳುವ, ಯಾರಾದರೂ ಹೇಳ್ತಾರೆ. ಏನು ತಪ್ಪಿದನು ಅಹಹ ಸಿರಿಮುಡಿಗೆ. ಇಷ್ಟೊತ್ತು ನಿಂತು ಮಾತಾಡ್ದ, ಜುಟ್ಟನೆ ಹೇಳೋದು. ಹಿಮ್ಮಡಿ ಒಗುವ ಕುಂತಳದ ಬಲೆ ಅವಳು, ಹಿಮ್ಮಡಿಯವರೆಗೆ ಕಪ್ಪಾದ ಕೂದಲಿತ್ತಂತೆ ಅವಳಿಗೆ, ಜಡೆ ಹಾಕ್ಕೊಂಡಿಲ್ಲ, ಅದು ಎಳೆದ ಹಿಡ್ಕೊಂಡು ಸಿರಿ ಮುಡಿಗೆ ಎಳ್ಕೊಂಡು ದರ ಅಂತ ಸಭೆಗೆ ಬರ್ತಾ ಇದ್ದಾನೆ. ಕವಿ ತುಂಬ ಸೊಗಸಾದಂತಹ ಒಂದು ಪದ್ಯವನ್ನು ರಚಿಸ್ತಾನೆ. ಆಮಗಿ ಚಕ್ರತು ಮರದೊಳೋ ಉದ್ದಾಮ ಮುನಿಜನ ರಚಿತ ಮಂತ್ರಸ್ತೋಮ ಪುಷ್ಕಲಪೂತ ಪುಣ್ಯ ಜಲಾಭಿಷೇಚನದ ಶ್ರೀಮುಡಿಗೆ
ಶ್ರೀ ಮುಡಿಗೆ ಮುಡಿಗೆ ಎಂತಹ ಜಡೆ ಶ್ರೀ ಮುಡಿಗೆ ಪುಣ್ಯ ಜಲಾಭಿಷೇಚನದ ಶ್ರೀ ಮುಡಿಗೆ ಪುಷ್ಕಳ ಪೂತ ಪುಣ್ಯ ಜಲಾಭಿಷೇಚನದ ಶ್ರೀ ಮುಡಿಗೆ ಮಂತ್ರಸ್ತೋಮ ಪುಷ್ಕಳ ಪೂತ ಪುಣ್ಯ ಜಲಾಭಿಷೇಚನದ ಶ್ರೀ ಮುಡಿಗೆ ಆ ಮಹೀಶಕ್ರತುವರದೊಳು ಉದ್ದಾಮ ಮುನಿಜನ ರಚಿತ ಮಂತ್ರಸ್ತೋಮ ಪುಷ್ಕಳ ಪೂತ ಪುಣ್ಯ ಜಲಾಭಿಷೇಚನದ ಶ್ರೀ ಮುಡಿಗೆ ಕೈ ಇಕ್ಕಿದರು ವರ ಕಾಮಿನೀನು ಕುರುಂಬವು ಅಕಟಕಟ ಮಹಾಸತಿ ಶಿವ ಶಿವ ಎಂದೊದರಿತಲ್ಲೇ ಕವಿ ಒಂದು ಜಡೆಗೆ ಎಷ್ಟು ವಿಶೇಷಣ ಪದ ಬರೀತಾನೆ. ಮುಡಿ ಅಂದರೆ ಜಡೆ, ಶ್ರೀ ಮುಡಿ, ಬಹಳ ಮಂಗಳಕರವಾದಂತಹ ಮುಡಿ. ಅದು ಎಂತಹ ಮುಡಿ? ಪುಣ್ಯ ಜಲಾಭಿಷೇಚನದ ರಾಜಸೂಯ ಯಾಗದಲ್ಲಿ ಅನೇಕ ಮಂತ್ರಪೂರಿತವಾದಂತಹ ಮಂತ್ರದ ಜಲದಿಂದ ಅಭಿಷೇಕಿಸಲ್ಪಟ್ಟಂತಹ ಶ್ರೀಮುಡಿ ಅದು. ಆ ಮಹಿಷಕ್ರತುವರದಳು ಧರ್ಮರಾಜ ಮಾಡಿದಂತಹ ರಾಜಸೂಯ ಯಾಗದಲ್ಲಿ ಅಗ್ರಪೂಜೆಯನ್ನು ಕೃಷ್ಣನಿಗೆ ಒಪ್ಪಿಸಿ ಮಂತ್ರಪೂರಿತವಾದಂತಹ ಆ ನೀರನ್ನು ತಲೆಗೆ ಹಾಕಿದ್ದಾರೆ. ಅಂತಹ ಮುಡಿಗೆ ಕೈಯಿಕ್ಕಿದನು. ಸುತ್ತ ಇದ್ರಲ್ಲ ಹೆಂಗಸರು, ನಿಕುರುಂಬವು ಅಕಟಕಟ ಮಹಾಸತಿ, ಸಾಧಾರಣ ಹೆಂಗಸವಳು. ಅಂಥವಳನ್ನ ಜಡೆ ಹಿಡಿದು ಎಳಿತಾ ಇದ್ದಾನಲ್ಲ ಶಿವ ಶಿವ ಅಂತ ಹೇಳಿ ಎಲ್ಲರೂ ಕೂಕ್ಕೋತಾ ಇದ್ದಾರೆ. ಅಯ್ಯೋ ಬಿಟ್ಬಿಡು ದುಶ್ಯಾಸನ, ಸಾಕು, ಆ ಜಡೆ ಏನು ಮಾಡತ್ತೋ ಗೊತ್ತಿಲ್ಲ, ನಾಳೆ ಬಿಟ್ಬಿಡು ಬಿಟ್ಬಿಡು ಅಂತ ಎಲ್ಲರೂ ಕೂಕ್ಕೋತಾ ಇದ್ದಾರೆ. ಯಾರ ಮಾತನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ದುಶ್ಯಾಸನ. ದರ ದರ ಎಳ್ಕೊಂಡ್ಬರ್ತಾ ಇದ್ದಾರೆ. ಬೆದರುಗಂಗಳ ಬಿಟ್ಟ ಮಂಡೆಯ ಹುರಿದ ಹಾರವದಾಗ ತೊಡಕಿದ ಪದಯುಗದ ಮೇಲುದಿನ ಬೀದಿಯ ಧೂಳಿದು ಸರದ ವದನ ಕಮಲದ ಕಳನ ವಾಮಾಂಗದಲ್ಲಿ ಮಾಗಿದ ತನುಲತೆಯ ವರಸುದತಿ ಬಂದಳು ರಾಯ ಸಭೆಗೆ ನೃಪಾಲ ಕೇಳೆಂದ. ಬೆಚ್ಚಿ ಹೋಗಿದ್ದಾಳೆ, ತಲೆಯೆಲ್ಲ ಬಿಚ್ಚೋಗಿದೆ ಅವನು ಎಳೆದ ರಭಸಕ್ಕೆ. ಎಲ್ಲರೂ ಹಾ ಹಾ ಅಯ್ಯೋ 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 ಅಂತ ಇದ್ದಾರೆ. ಇವಳು ಕೂಡ ಅಯ್ಯೋ ಏನು ಗತಿ ಏನು ಗತಿ ಅಂತ ಇದ್ದಾಳೆ. ಕಾಲಲ್ಲಿ ಆ ಗೆಜ್ಜೆ ಹಾಕ್ಕೊಂಡಿದ್ದಾಳಂತೆ. ಸೆರಗು ಕೆಳಗಡೆ ಬಿದ್ದುಬಿಟ್ಟಿದೆ ಅವನು ಎಳೆದ ಭರಟೆಗೆ. ಆ ಗೆಜ್ಜೆಗೆ ಸಿಗಾಕೊಂಡು ಹೆಜ್ಜೆ ಇಡೋಕ್ಕಾಗ್ತಾ ಇಲ್ಲ ಅವಳಿಗೆ. ಮೇಲುದಿನ ಬೀದಿಯ ಧೂಳಿ ದೂಸರದ ಮೈಯೆಲ್ಲ ಧೂಳಾಗಿ ಹೋಗಿದೆ. ಇಂತಹ ಕಮಲದಂತಹ ಮುಖವುಳ್ಳಂತಹ ಅವಳು ಅವನ ವಾಮಾಂಗದಲ್ಲಿ ಎಡಗೈ ಹೇಳ್ಕೊಂಡು ಹೋಗ್ತಾನೆ, ಬಲಗೈಯೂ ಅಲ್ಲ, ಎಡಗೈಯಲ್ಲಿ ದರದರನ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಕೋಮಲೆಯಾದಂತಹ ದ್ರೌಪದಾದೇವಿ ರಾಜಸಭೆಗೆ ಬರ್ತಾಳೆ. ಗೊಳೋ ಅಂತ ಹೇಳ್ತಾ ಇದ್ದಾಳೆ. ಮೈಯೆಲ್ಲ ಧೂಳಾಗಿದೆ, ಜಡೆಯೆಲ್ಲ ಬಿಚ್ಚೋಗಿದೆ, ಸೆರಗೆಲ್ಲ ಅವ್ಯವಸ್ಥೆಯಾಗಿದೆ. ಸಭಿಕರು ನೋಡ್ತಾ ಇದ್ದಾರೆ, ಏನಿದು? ಪಗಡೆ ಆಡಿದ್ದು ನಿಜ, ಸೋತಿದ್ದು ನಿಜ. ಆದರೆ ಪಾಂಡವರ ಪಟ್ಟದ ರಾಯಿಗೆ ಇಂತಹ ವಿಧಿಯೇ? ಆಹಾ, ಪಾಂಡವರಾಯ ಪಟ್ಟದ ಮಹಿಳೆಗೆ ಈ ವಿಧಿ
ಮಹಾಕ್ರತುವಿಹಿತ ಮಂತ್ರ ಜಲಾಭಿಷಿಕ್ತ ಕಚಾಗ್ರಕೆ ಇದು ವಿಧಿಯೇ ಮಿಹಿರ ಬಿಂಬವ ಕಾಣದ ಈ ನೃಪ ಮಹಿಳೆಗೆ ಇದು ವಿಧಿಯೇ ವಿಧಾತನ ಕುಹಕ ವೈತಲ ಶಿವ 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 ಎಂದರು ಸಭಾ ಜನರು. ಪಾಂಡು ಮಹಾರಾಜನ ಮನೆಯ ಸೊಸೆ ಅವಳು, ಸಾಧಾರಣದವಳು. 5 ಜನ ಗಂಡಂದಿರಿಗೆ ಪಟ್ಟ ಮಹಿಷಿ. ಅವಳಿಗೆ ಇಂತಹ ವಿಧಿಯ? ಇಂತಹ ದೊಡ್ಡ ರಾಜಸೂಯ ಯಾಗದಲ್ಲಿ ಜಲಾಭಿಷಿಕ್ತವಾದಂತಹ ಕೂದಲದು. ಅಂತಹ ಕೂದಲನ್ನು ಜಗ್ಗಿ ಹಿಡಿದು ತರ್ತಾ ಇದ್ದಾನಲ್ಲ. ಯಾವತ್ತೂ ಸೂರ್ಯನ ಬಿಂಬವನ್ನೇ ನೋಡದ ಹೆಂಗಸು ಅವಳು. ಅರಮನೆ ಅಂದರೆ ಹಾಗೇನೇನೆ, ಹೊರಗಡೆ ಇಲ್ಲಿ ಬಂದಿರ್ತಾರೆ. ಇಂತಹ ಇವಳಿಗೆ ಇಂತಹ ವಿಧಿಯೇ? ಬ್ರಹ್ಮ ಅದೇನು ಕುಹಕವನ್ನು ಪ್ರತಿಯೊಬ್ಬ ಮನುಷ್ಯನಲ್ಲಿ ಮಾಡಿಟ್ಬಿಡ್ತಾನೋ ಅರ್ಥ ಆಗ್ತಾ ಇಲ್ಲ ಅಂತ ಸಭೆಯಲ್ಲಿದ್ದವರೆಲ್ಲರೂ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಒಬ್ರಿಗೊಬ್ರು ಹೇಳ್ಕೊಂಡು ಗೋಳಾಡ್ತಾ ಇದ್ದಾರೆ. ಇತ್ತಲ ಬಲೆಯ ವಿಧಿಯ ಕೇಳು ಅತಿಮತ್ತನೈಧೃತ ರಾಷ್ಟ್ರ ಸುತನು ಈ ಮತ್ತ ಗಜಗಾಮಿನಿಯ ಬಿಡಿಸಿದ ನವನ ಕೈಯಿಂದ ನೆತ್ತ ಸೋತುದು ನಿನ್ನ ನೊಡ್ಡಿ ನೃಪೋತ್ತಮನು ಸರೆ ಮಾರಿದನು ಅತ್ತಡೇ ನಮುದು ಎಲೆಗೆ ತೊತ್ತಿರ ಹಿಂಡ ಹೋಗು ಎಂದ. ದುಶ್ಯಾಸನನ ಕೈಯಿಂದ ಬಿಡಿಸ್ಕೊಂಡ ದ್ರೌಪದಿಯನ್ನು ದುರ್ಯೋಧನ. ಮತ್ತನೈ ವಧಿಸಿದ ಆನೆಯ ಹಾಗೆ ಬಂದ. ನಿಧಾನವಾಗಿ ನಡೆದು ಬಂದಂತಹ ಅವಳನ್ನು ಕೈಯಲ್ಲಿ ಜಗ್ಗಿ ಹಿಡಿದ. ಏನಕ್ಕೊಂಡಿದೀಯ? ನೆತ್ತ ಸೋತುದು ನಿನ್ನ ನೊಡ್ಡಿ. ನೆತ್ತ ಅಂದ್ರೆ ಪಗಡೆ ಆಡಿ ನಿನ್ನನ್ನು ಒಡ್ಡಿ ಸೋತಿದ್ದಾನೆ ನಿನ್ನ ಗಂಡ. ಅಂದಮೇಲೆ ಏನಾಯಿತು? ನಿನ್ನನ್ನೇ ನನಗೆ ಮಾರಿದಾಗಾಯ್ತು. ಮಾರಿದನು. ಪಗಡೆ ಆಡ್ದ, ನಿನ್ನನ್ನು ಒಡ್ದ, ಸೋತ. ಅಂದಮೇಲೆ ನೀನು ನನ್ನ ವಸ್ತು ಇವತ್ತು. ಈಗ ಗೊಳೋ ತತ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ನಡಿ, ನಮ್ಮ ದಾಸಿಯರ ಜೊತೆ ನೀನು ಒಬ್ಬಳ ದಾಸಿ ಇವತ್ತು ಅಂತ ಬೈದ. ಏನಾಗಿರ್ಬೋದು ಅವಳಿಗೆ ಪರಿಸ್ಥಿತಿ? ನಮ್ಮ ಕುಮಾರವ್ಯಾಸ ಕಣ್ಣೀರು ಬರೆಸುವ ಪದ್ಯ ಬರೀತಿದ್ದಾನೆ. ಹೇಗೆ ಗೋಳಾಡ್ತಾಳೆ ದ್ರೌಪದಾದೇವಿ. ಲಲಿತ ಬುದ್ಧಿಗಳೇ ಈಗ ನೋಡಿರಿ ಲಲನೆಯನು ಸತಿ ದಿಟ್ಟೆಯನ್ನದಿರಿ ಎಲೆ ಸುಯೋಧನ ರಾಜಸಭೆ ಇದು ದೋಷರಹಿತವರೇ ಗೆಲವು ಇದು ಎಂತುಡೋ ತನ್ನ ಸೋಲಿದು ಬಳಿಕ ಸೋತರೆ ಧರ್ಮಗತಿಯನ್ನು ತಿಳಿದು ಹೇಳಲೆ ತತ್ಸಭಾಸದರು ಎಂದಳಿಂದು ಮುಖಿ. ಲಲಿತ ಬುದ್ಧಿಗಳು ಎಲ್ಲ ತಿಳಿದವರಿದ್ದೀರಾ ಸಭೆ ಒಳಗಡೆ ನೋಡಿ. ದುಶ್ಯಾಸನ ದುರ್ಯೋಧನ ಮಾಡ್ತಾ ಇರೋದು ಸರಿ ಇದೆಯಾ? ನಾನು ತುಂಬಿದ ಸಭೆಯಲ್ಲಿ ಹೀಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ನೀವು ಇವಳೊಬ್ಬಳು ಘಟವಾಣಿ ಹೆಂಗಸು ಅಂತ ಅಂದ್ಕೋಬೇಡಿ ಅಂತಾಳೆ. ದಿಟ್ಟ ಹೆಂಗಸು ಅಂತ ಹೇಳಬೇಡಿ. ದುರ್ಯೋಧನ ಮಾಡ್ತಾ ಇರೋದು ತಪ್ಪೋ ಸರಿನೋ ನೀವೇ ಯೋಚನೆ ಮಾಡಿ. ಇದು ರಾಜಸಭೆ, ದೋಷರಹಿತ, ಯಾವ ದೋಷವೂ ಇರಬಾರ್ದು. ಯಾವುದು ನ್ಯಾಯವೋ ಯಾವುದು ಧರ್ಮವೋ ಅದು ಸಭೆ ಒಳಗಡೆ ನಡಿಬೇಕು. ನಡೀತಾ ಇದೆಯಾ? ಇದು ಧರ್ಮವ? ಇವತ್ತು ಗೆದ್ದಿರ್ಬೋದು ನನ್ನನ್ನು ಒಡ್ಡಿ, ನಾನು ಗೆದ್ದಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ
ಧರ್ಮರಾಜ ತನ್ನನ್ನು ಒಡ್ಡಿ ಸೋತ ಮೇಲೆ ನನ್ನನ್ನು ಒಡ್ಡಿದ್ದು ಸರಿನಾ? ಧರ್ಮಗತಿಯನ್ನು ತಿಳಿದು ಹೇಳೋದು. ಬೇಕಾದಷ್ಟು ಜನ ಪಂಡಿತರಿದ್ದೀರಾ ಇಲ್ಲಿ, ಯಾರಾದರೂ ಉತ್ತರ ಕೊಡಿ ನನ್ನ ಪ್ರಶ್ನೆಗೆ. ನಾನು ಇದು ಒಂದೇ ಪ್ರಶ್ನೆ ಕೇಳ್ತಾ ಇರೋದು. ಹಿರಿಯರಿಲ್ಲದ ಸಭೆಗೆ ಮನುಷ್ಯರ ನೆರವಿಯದೋ ಸಭೆಯಲ್ಲ, ಮೂರ್ಖರು ಹಿರಿಯರಲ್ಲ, ಯಥಾರ್ಥ ಭಾಷಣ ಭೀತ ಚೇತನರೋ. ಹಿರಿಯರಿದೆ ಸಾಮಾಜಿಕ ರೋಗ, ಸಚ್ಚರಿತರು ಇರಲ, ಸ್ತ್ರೀಮತವನ್ನು ಉತ್ತರಿಸಲಾಗದೆ ಧರ್ಮಶಾಸ್ತ್ರ ನುಡೋಗ ಎಂದಳಿಂದು ಮುಖಿ. ಹಿರಿಯರಿಲ್ಲದ ಸಭೆ ಮನುಷ್ಯರ ನೆರವಿ, ಅದು ಸಭೆಯಲ್ಲ. ಒಂದು ಡೆಫಿನೇಷನ್ ಹೇಳೋದು. ಸಭೆ ಅಂದಾಗ ತಿಳಿದವರು ತುಂಬ ಜನ ಇರಬೇಕು, ಪಂಡಿತರು ಇರಬೇಕು, ವಿದ್ವಾಂಸರು ಇರಬೇಕು. ಅಧರ್ಮ ನಡೀತಿದೆ, ಧರ್ಮ ಇದು ಅಂತ ಹೇಳಬೇಕು. ಹೇಳಲಿಲ್ಲ ಅಂದರೆ ಬರೀ ಒಂದು ಗುಂಪಷ್ಟೇ, ಮನುಷ್ಯರ ಗುಂಪದು. ಇದನ್ನು ಸಭೆ ಅಂತ ಯಾರೂ ಹೇಳಲ್ಲ. ಇಷ್ಟು ಅಂಗಲಾಚಿ ಬೇಡ್ತಾ ಇದ್ದೀನಿ, ಒಬ್ಬರು ತುಟಿ ಪಿಟಕ್ಕಂತ ಇಲ್ವಲ್ಲ. ಆದ್ದರಿಂದ ಇಲ್ಲಿ ಇರುವಂಥ ಹಿರಿಯರು ಮೂರ್ಖರು ಅಂದರು. ಮೂರ್ಖರು ಹಿರಿಯರು. ಹಿರಿಯರಾದವರು ಮೂರ್ಖರಾಗೋದಕ್ಕೆ ಸಾಧ್ಯ ಇರಲಿಲ್ಲ, ಆದರೆ ಇವತ್ತು ಆಗಿದ್ದಾರೆ. ಈ ಹಿರಿಯರಲ್ಲದ ಈ ಸಭೆ ಯಾಕೆ ಸೇರಿಸಿದ್ದೀರ? ಇದ್ದಿದ್ದನ್ನು ಇದ್ದಾಗೆ ಹೇಳಬೇಕು, ನ್ಯಾಯಕ್ಕೆ ನ್ಯಾಯ ಕೊಡಬೇಕು, ಸತ್ಯಕ್ಕೆ ಸತ್ಯ ಹೇಳಬೇಕು. ಅಸತ್ಯ ನಡೀತಾ ಇದ್ದರೂ ಸತ್ಯವನ್ನು ಬಾಯಿ ಬಿಚ್ಚಿ ಹೇಳಲ್ಲ ಅಂದರೆ ಇದು ಹಿರಿಯರಿಲ್ಲದ ಸಭೆ. ಯಾರೂ ಬುದ್ಧಿವಂತರಿರಲಿಲ್ಲ. ಬೇಕಾದಷ್ಟು ಜನ ತುಂಬಿದ್ದೀರ. ಯಾರನ್ನು ಕುರಿತು ಹೇಳ್ತಾ ಇದ್ದಾಳೆ? ಭೀಷ್ಮಾಚಾರ್ಯರಂಥವರಿದ್ದಾರೆ, ಗಂಗಾಪುತ್ರರು, ದ್ರೋಣಾಚಾರ್ಯರು, ಶಸ್ತ್ರ ಪಂಡಿತರು, ಕೃಪಾಚಾರ್ಯರು, ಶಾಸ್ತ್ರ ಪಂಡಿತರು, ವಿದುರ ಸಾಧಾರಣದವನ, ಎಲ್ಲರೂ ಇದ್ದಾರೆ ಹಿರಿಯರು. ಸ್ತ್ರೀ ಮತವನ್ನು ಉತ್ತರಿಸಲಾಗದೆ, ನನಗೆ ಕೇಳಿರೋ ಒಂದೇ ಒಂದು ಸಣ್ಣ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಧರ್ಮವೋ ಅಧರ್ಮವೋ ಇದೆರಡರಲ್ಲಿ ಒಂದು ಹೇಳಿದ್ರೆ ಸಾಕು. ಧರ್ಮಶಾಸ್ತ್ರದಲ್ಲಿ ಏನು ಹೇಳಿದೆ? ಪುಸ್ತಕ ತೆಗೀರಿ, ಯಾರಾದರೂ ಹೇಳಿ. ಜೋಯಿಸ್ರೆ, ರಾಜಪುರೋಹಿತರೆ, ನೀವು ಕೂತಿದ್ದೀರಲ್ಲ, ಹೇಳಿ, ತೆಗೀರಿ. ಅಳ್ಳಾಡ್ತಿಲ್ಲ. ಹೆದರಿಕೆ ಅಂದರೆ ಹೆದರಿಕೆ ಎಲ್ರಿಗೂ. ಜೋರಾಗಿ ಉಸಿರಾಡಿದ್ರೆ ದುರ್ಯೋಧನ ಏನು ಮಾಡ್ತಾನೋ ಅಂತ ಭಯ ಎಲ್ರಿಗೂ. ಒಳ್ಳೆ ಸ್ಟ್ಯಾಚ್ಯೂ ಥರ, ಬೊಂಬೆ ಥರ ಎಲ್ಲರೂ ಕೂತ್ಬಿಟ್ಟಿದ್ದಾರೆ. ಸಭೆಯಲ್ಲಿ ಕೇಳಿ ಏನೂ ಪ್ರಯೋಜನ ಇಲ್ಲ ಅನ್ನಿಸ್ತು ದ್ರೌಪದಿಗೆ. ಈಗ ತನ್ನ ಗಂಡನನ್ನೇ ಕೇಳ್ತಾಳೆ. ಅಕಟ ಧರ್ಮದ ಭೀಮ ಫಲುಗುಣ ನಕುಲ ಸಹದೇವಾದ್ಯರಿರ ಬಾಲಕಿಯನು ಒಪ್ಪಿಸಿಕೊಟ್ಟಿರೆ ಮೃತ್ಯುವಿನ ತಾಳಿಗೆಗೆ ವಿಕಳರಾದಿರೇನು ಇಲ್ಲಿ ನೀವು ಈಗ ಅಕುಟಿಲರಲ ಭೀಷ್ಮ ಗುರುಬಾಲಿಕ ಕೃಪಾದಿಗಳೇ ಉತ್ತರವ ಕೊಡಿ ಎಂದಳೋ ಅಬುಜಾಕ್ಷಿ. ಸಭೆಯಲ್ಲಿ ಹಿರಿಯರಿರಬೇಕು. ಹಿರಿಯರಿದ್ರೇ ನನ್ನ ಸಭೆ ಅಂತ ಹೇಳೋದು. ಅಂತಹ ಹಿರಿಯರು ಇದ್ದದ್ದನ್ನು ಇದ್ದ ಹಾಗೆಯೇ ಹೇಳಲು ಭಯ ಪಡಬಾರ್ದಾಗಿತ್ತು. ಹಾಗೆ ಭಯ ಪಡುವವರನ್ನು ಮೂರ್ಖರು ಅಂತ ಇನ್ನೇನು ಹೇಳೋಕ್ಕಾಗುತ್ತೆ? ಈ ಸಭೆಯಲ್ಲಿ ಬೇಕಾದಷ್ಟು ಜನ ಹಿರಿಯರಿದ್ದೀರಿ, ಧೈರ್ಯವಾಗಿ ನನ್ನ ಪ್ರಶ್ನೆಗೆ ಉತ್ತರ ಹೇಳಿಲ್ಲ ಅಂದಮೇಲೆ
ತನ್ನ ಗಂಡಂದ್ರನ್ನ ಕೇಳ್ತಾಳೆ. ಧರ್ಮರಾಜ, ಭೀಮ, ಫಲ್ಗುಣ, ನಕುಲ, ಸಹದೇವ ಎಲ್ಲರೂ ಸೇರಿ ಮೃತ್ಯುವಿನ ಬಾಯಿಗೆ ನನ್ನನ್ನು ತಳ್ಳಿಬಿಟ್ರ. ಎಂತಹ ಮಾತಾಡ್ತಾಳೆ. ಮೃತ್ಯುವಿನ ತಾಳಿಗೆಗೆ ಕೊಟ್ಟಿದೆ, ಮೃತ್ಯುದೇವತೆ ಬಾಯಿಯೊಳಗಡೆ ತುರುಕ್ಬಿಟ್ಟಿದ್ದೀರ ನನ್ನನ್ನು. ಒಬ್ರಿಗಾದ್ರೂ ಬುದ್ಧಿ ಇಲ್ವಾ ನಿಮಗೆ? ಹೋಗಲಿ ಭೀಷ್ಮಾಚಾರ್ಯರು, ನಿಮಗೆ ಕುಟಿಲ ಅನ್ನೋದೇ ಗೊತ್ತಿಲ್ಲ ಜೀವನದಲ್ಲಿ. ಒಬ್ಬರಿಗೆ ಒಂದೇ ಒಂದು ಸಣ್ಣ ನೋವನ್ನು ಮಾಡದೇ ಇರೋರು ನೀವು. ಅಂತಹ ಹಿರಿಯರಾದಂತಹ ನೀವು ದ್ರೋಣಾಚಾರ್ಯರೇ, ಬಾಲಿಕ ತುಂಬ ಮುದುಕ ಅವನು. ಅಂತಹ ಶ್ರೇಷ್ಠನಾದಂತಹ ಕೃಪಾದಿಗಳು ಯಾರೂ ಉತ್ತರವನ್ನು ಕೊಡೋದಿಲ್ವ? ಯಾರಿಗೂ ವಿವೇಕನೇ ಇಲ್ವ ಇವಾಗ? ಯಾರಿಗೂ ಹಿರಿಯತನದಲ್ಲಿ ಮಾತಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ವಾ ಅಂತ ಎಲ್ಲರನ್ನ ಅಂಗಲಾಚಿ ಬೇಡದು. ನೋಡ್ತಾ ಇದ್ದದ್ದು ದುರ್ಯೋಧನ, ಇವಳು ಇನ್ನೂ ಗೋಳಾಡ್ತಾನೆ ಇರ್ತಾಳೆ ನಾನು ಸುಮ್ಮನೆ ಕೂತಿದ್ರೆ. ಅವ್ರು ಯಾರು ಉತ್ತರ ಕೊಟ್ಟಿಲ್ಲ ಅಂದರೆ ಅದಕ್ಕೆ ಉತ್ತರ ಇಲ್ಲ ಅಂದ್ಕೊಂಡ. ಯಾರು ಕೊಟ್ಟಿಲ್ವಲ್ಲ ಉತ್ತರನ. ಅವಳ ಪ್ರಶ್ನೆಗೆ ಉತ್ತರ ಇಲ್ಲ ರಾಜಸಭೆಯಲ್ಲಿ. ಹಾಗೆ ಯೋಚನೆ ಮಾಡಿ. ಹಾರ ಪದಕ ಕಿರೀಟ ಮಣಿಕೆಯೂರ ಕರ್ಣಾಭರಣವೆಂಬಿವು ಭಾರವಲ್ಲ ತೆಗೆಯಗೆ ದಾಕ್ಷಿಣ್ಯವೇನಿದಕ್ಕೆ ನಾರಿಗಿ ವಸ್ತ್ರಾಭರಣ ಶೃಂಗಾರಬೇಕಿನ್ನೋ ಇವನು ತೆಗೆ ಕೈವಾರವಿದಕೇಕೆ ಎಂದು ದುಶ್ಯಾಸನಗೆ ನೇಮಿಸಿದ. ಐದು ಜನಕ್ಕೆ ಹೇಳ್ದ ದುರ್ಯೋಧನ, ಈ ಹಾರ ಹಾಕ್ಕೊಂಡಿದ್ದೀರಾ, ಕಿರೀಟ ಹಾಕ್ಕೊಂಡಿದ್ದೀರಾ, ಪದಕ ಹಾಕ್ಕೊಂಡಿದ್ದೀರಾ, ಆ ಕಿವಿನಲ್ಲೆಲ್ಲ ಬೇಕಾದಷ್ಟು ಒಡವೆ ಹಾಕ್ಕೊಂಡಿದ್ದೀರಾ, ಎಲ್ಲ ತೆಗೀರಿ ಸರ್. ನಿಮಗೆ ಭಾರ ಅನ್ನಿಸ್ತಾ ಇಲ್ವಾ? ನೀವು ದಾಸರು, ಇನ್ಮೇಲೆ ಸ್ವಂಟ ಬಗ್ಸಿ ಕೆಲಸ ಮಾಡಬೇಕು ನೀವು. ಇದೆಲ್ಲ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗತ್ತೆ? ತೆಗೀರಿ ಮಗು. ಏನು ದಾಕ್ಷಿಣ ಗೀಕ್ಷಿಣ ಏನಿಲ್ಲ, ತೆಗೀರಿ. 5 ಜನಕ್ಕೂ ಹೇಳ್ದ. ಈ ಹೆಂಗಸಿದಾಳಲ್ಲ, ಅವಳಿಗೆ ಇಷ್ಟೊಂದು ಒಡವೆ ಬೇಕಾ? ಇಷ್ಟು ಒಳ್ಳೊಳ್ಳೆ ಸೀರೆ ಬೇಕಾ? ಅವಳಿಗೆ ಶೃಂಗಾರ ಮಾಡ್ಕೋಬೇಕಾ? ದಾಸಿ ತೆಗೀರಿ. ದುಶ್ಯಾಸನ ಎಲ್ಲ ಕೀಳು. ದುಶ್ಯಾಸನಿಗೆ ಅಪ್ಪಣೆ ಮಾಡಿದೊಡನೆ ತೆಗೆದು ಬಿಸುಟರು ಹಾರ ಪದಕಾದಿಗಳ ನಿವರೈವರು. ದುಕೂಲವನುಗಿದು ಹಾಕಿದರು. ಇದ್ದರಿವರು ಒಂದೊಂದು ವಸ್ತ್ರದನೇ ಹೊಗೆ ಮೊಗದ ಕಿಡಿಗಣ್ಣ ಕೆಮ್ಮೀಸೆಗಳ ಕುದುರಿನ ಜುಂಜುಗೆ ಶರವಿಗಡನೆದ್ದನು ಬಂದು ಹಿಡಿದನು ದ್ರೌಪದಿಯ ಸೆರಗ. ದುರ್ಯೋಧನ ಅಪ್ಪಣೆ ಮಾಡಿದ ತಕ್ಷಣ ಎಲ್ಲ ಬಟ್ಟೆಗಳನ್ನು ಬಿಚ್ಚಾಕಿದ್ರು 5 ಜನ. ಹಾರ ಪದಕಾದಿಗಳನ್ನು ತೆಗೆದು ಬಿಸುಟ ಇಟ್ಕೊ ನೀನೇ. ಮರ್ಯಾದೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಉಟ್ಕೊಂಡಿದ್ದಾರಂತೆ. ಒಂದೇ ಒಂದು ತುಂಡು ಬಟ್ಟೆಯನ್ನು ಉಟ್ಕೊಂಡು ಒಂದೇ ಒಂದು ವಸ್ತ್ರದಲ್ಲಿ 5 ಜನ ಕೂತ್ಕೊಂಡಿದ್ದಾರೆ. ದ್ರೌಪದಿಗೆ ಏನಾಗಿರ್ಬೋದು? ಬಹಳ ದುಃಖದಿಂದ ಗಂಡಂದ್ರನ್ನ ನೋಡ್ತಾ ಇದ್ದಾಳಂತೆ. ತಲೆ ಕೂದಲನ್ನು ಕೆದರ್ಕೊಂಡಂತಹ, ಕಣ್ಣಿನಿಂದ ಕೆಂಡ ಸುರಿತಾ ಇದೆಯೋ ಅನ್ನುವಂತಹ ಕೆಂಪಾದ ಮೀಸೆ ಉಳ್ಳಂತಹ ಆತ ದಡದಡನೆ ಬಂದ. ಬರೀ ಜಡ ಹಿಡ್ಕೊಂಡು ಎಳ್ದಿದ್ದ, ಇವಾಗ ಸೆರಗ ಹಿಡ್ಕೊಂಡು ಎಳ್ದ. ದ್ರೌಪದಿಯ ಸೆರಗ ಗಟ್ಟಿಗೆ ಎಳೆದ. ಅಳುಕಿದನೆ ಸುಡಲಿ ಅವನ ಮೇಲುದ ತೆಳೆದನು. ಉನ್ನತ ಕುಚವ ನಳಿದೋಳ್ಗಳಲ್ಲಿ ಮುಚ್ಚಿದಳ ಬಲೆ. ಬೆಚ್ಚಿದಳವನ ನಿಷ್ಠುರಕ್ಕೆ ಕಳವಳಿಸಿದಳು. ಬೆರಲಿನಲ್ಲಿ ಧ್ರುಗುಜಲವ ಬಿದುರುತ ನೋಡುತ್ತ
ನೋಡಿದಳು ನೃಪತಿಲಕನನು ಭೀಮಾರ್ಜುನರ ಮಾದೇ ಕುಮಾರಕರ ಧ್ರುವಜಲವ ಬಿದುರುತ ನೋಡಿದಳು. ಏನು ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ಅಳುಕಿದ್ದಾನೆ ಅವನು, ಸುಡಲವನ ಅಂತಾನೆ ಕುಮಾರವ್ಯಾಸ. ಮೊಖಕ್ಕೆ ಒಂದು ಕೊಳ್ಳಿ ತಿವಿಬೇಕು ಅಂತಹ ಕೆಲಸ ದುಶ್ಯಾಸನ ಮಾಡ್ತಾರೆ. ಬಂದ, ಸೆರಗನ್ನು ಎಳೆದ, ಜೋರಾಗಿ ಎಳೆದ, ಎಲ್ಲ ಬಿದ್ದೋಯ್ತು ಸೆರಗೆಲ್ಲ. ಹೀಗೆ ಅನ್ಕೋತಾಳಂತೆ, ಮರ್ಯಾದೆಗೋಸ್ಕರ ಬೆಚ್ಚಿದಳಂತೆ. ಅವನ ನಿಷ್ಠುರಕ್ಕೆ ಕಳವಳಿಸ್ತಾ ಇದ್ದಾಳೆ. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ, ಅದನ್ನು ಒರೆಸ್ಕೋತಾ ಇದ್ದಾಳೆ. ಮತ್ತೆ ಮತ್ತೆ ಅವಳನ್ನು ನೋಡ್ತಾ ಇದ್ದಾಳಂತೆ ದುಶ್ಯಾಸನ ಮುಂದೇನು ಮಾಡ್ತಾನೆ ಅಂತ. ಅವನೇನು ಮಾಡ್ತಾನೋ ಗೊತ್ತಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಗಂಡನಿಗೂ ಸಹಾಯ ಮಾಡಲಿಲ್ಲ ಅಂದರೆ ಇನ್ನು ಯಾರು ಮಾಡೋದಕ್ಕೆ ಸಾಧ್ಯ? ನೃಪತಿಲಕನನು ಭೀಮಾರ್ಜುನರ ಮಾದ್ರಿ ಕುಮಾರಕರ ಧ್ರುಗು ಜಲವ ಬಿದುರುತ ನೋಡಿದಳು. ಕಣ್ಣೀರಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಈಗಲೂ ಸಹಾಯ ಮಾಡಲ್ವ? ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳಿದೆ, ಅದಕ್ಕೂ ಉತ್ತರ ಕೊಡಲಿಲ್ಲ. ಈಗ ನನಗೆ ಮರ್ಯಾದೆ ಹೋಗುವಂತಹ ಕೆಲಸ ನಡೀತಿದೆ, ಈಗಲೂ ಏನೂ ಮಾಡಲ್ವಾ ನನ್ನ ಗಂಡಂದು? ಮತ್ತೆ ಮತ್ತೆ ಪುನಃ ಅವರನ್ನು ನೋಡ್ತಾಳೆ. ಏನು ಮಾಡಿದ್ರು ನನ್ನ ಗಂಡಂದರು ಇವತ್ತು? ಏನು ಮಾಡೋದಕ್ಕೆ ಹೊರಟಿದ್ದಾನೆ ದುಶ್ಯಾಸನ? ಪತಿಗಳನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು. ಭೀಷ್ಮ ಮೊದಲಾದ ಅತಿರಥರು ಪರಹಿತವ ಬಿಸುಟರು ವ್ಯರ್ಥ ಬೇತೆಯಳಿ. ಸುತನ ಸಿರಿ ಕಡು ಸೊಗಸನ ಭೂಪತಿಗೆ ಗಾಂಧಾರಿಗೆ ಅನಾಥೆಗೆ ಗತಿಯ ಕಾಣೆನು. ಶಿವ 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 ಎಂದು ವರಳಿದಳು ತರಳೆ. ಎಂತಹ ಪದ್ಯ ಕುಮಾರವ್ಯಾಸನದು. ಒಂದು ವ್ಯಾಪಾರ ಅಂತ ಇರುತ್ತೆ. ಆ ವ್ಯಾಪಾರ ಎಂಥದ್ದು ಮಾಡ್ದ ನನ್ನ ಗಂಡ ಅಂದರೆ, ಪತಿಗಳು 5 ಜನ ಸೇರಿಕೊಂಡು ಎಣ್ಣನ್ನು ಮಾರಿ ಒಡ್ಡಿ ದುರ್ಯೋಧನನಿಗೆ ಕೊಟ್ಬಿಟ್ಟಿದ್ದಾರೆ. ಏನು ವಾಪಸ್ ತೊಗೊಂಡಿದ್ದಾರೆ? ಧರ್ಮಸ್ಥಿತಿಯ ಕೊಂಡು. ಧರ್ಮ ಅಂತ ತಿಳ್ಕೊಂಡು ಕೂತಿದ್ದಾರೆ. ಒಡ್ಡಾಯಿತು, ಸೋತಾಯಿತು, ನಾವಿನ್ನೇನು ಸಹಾಯ ಮಾಡಬೇಕಾದೇನೂ ಇಲ್ಲ, ಇದೇ ನಮಗೆ ಧರ್ಮ ಅಂತ ಕೂತಿದ್ದಾರೆ. ಹೋಗಲಿ, ಗಂಡನಂತೂ ಹಾಗೆ ಕೂತಿದ್ದಾರೆ. ಭೀಷ್ಮ ಮೊದಲಾದಂಥ ಅತಿರಥರಿದ್ದಾರಲ್ಲ, ಪರಹಿತವ ಬಿಸುಟರು, ಇನ್ನೊಬ್ಬರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋದನ್ನು ಎಷ್ಟೇ ಬಿಟ್ಟಿದ್ದಾರಲ್ಲ. ಯಾಕೆ? ವ್ಯರ್ಥ ಭೀತಿಯಲ್ಲಿ ಹೆದರಿಕೆ. ದುರ್ಯೋಧನನ ದುರಾಡಳಿತದಲ್ಲಿ ನುಗ್ಗು ನುಸಿಯಾಗಿದ್ದಾರೆ ಆಗಲೇ. ಇನ್ನೂ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಮಾತಾಡಿದ್ರೆ ಅವನು ಸುಮ್ಮನೆ ಬಿಡಲ್ಲ, ನಮ್ಮನ್ನು ಕೊಚ್ಚಿ ಹಾಕ್ಬಿಡ್ತಾನೆ. ಆದರೆ ಕುರುಡಪ್ಪನವರಿದ್ರಲ್ಲ, ಧೃತರಾಷ್ಟ್ರ ಗಾಂಧಾರಿ, ಸುತನ ಸಿರಿ ಕಡು ಸೊಗಸಲ್ಲ. ಎಲ್ಲರೂ ಪಶ್ಚಾತ್ತಾಪದಲ್ಲಿ ಏನೋ ವ್ಯಥೆಯಲ್ಲಿ ಮುಳುಗಿದ್ರೆ ಗಾಂಧಾರಿಗೆ, ಧೃತರಾಷ್ಟ್ರನಿಗೆ ತನ್ನ ಮಗ ಮಾಡ್ತಾಯಿರೋ ಸಂತೋಷ ಆಯ್ತು. ಸುತನ ಸಿರಿ ಕಡು ಸೊಗಸಲ ಭೂಪತಿಗೆ ಗಾಂಧಾರಿಗೆ. ಕಣ್ಣು ಮುಚ್ಕೊಂಡಿದ್ರು ನಡೀತಾ ಇರೋ ವಿಚಾರ ನಿಮಗೆ ಕಿವಿಗೆ ಬೀಳ್ತಾ ಇಲ್ವಾ ಅಂತ. ನಿಮಗೆ ಸೊಸೆ ಅಲ್ವಾ ನಾನು? ಸೊಸೆಗೆ ಅವಮಾನ ಆದರೆ ನಿಮ್ಮ ಕುರು ವಂಶಕ್ಕೆ ಅವಮಾನ ಆದಾಗಲ್ವಾ? ಅನಾಥೆಗೆ ಗತಿಯ ಅನಾಥೆಯಾದಂತಹ ನನಗೆ ಯಾರೂ ದಿಕ್ಕಿಲ್ಲ, ಇವತ್ತು ಯಾರೂ ದಿಕ್ಕಿಲ್ಲ ಅಂತ ಪಶ್ಚಾತ್ತಾಪವನ್ನು ಪಡ್ತಾಳೆ. ಯಾರು? ಅನಾಥೋ ದೈವ ರಕ್ಷಕ. ಅವನೊಬ್ಬನೇ ನಮ್ಮನ್ನು ಕಾಪಾಡಬೇಕು, ಯಾರೂ ಕಾಪಾಡೋಕ್ಕಾಗಲ್ಲ.
ದುಷ್ಟರ ಒಂದು ದೊಡ್ಡ ಕೂಟ ಇದೆ ಸಭೆ ಒಳಗಡೆ, ಹಿರಿಯರೂ ಇದ್ದಾರೆ, ಯಾವುದೂ ಮಾತಾಡೋದಕ್ಕೆ ಧೈರ್ಯ ಇಲ್ಲ ಯಾರಿಗೂ. ಅಂತಹ ಹೊತ್ತಿನಲ್ಲಿ ಕೃಷ್ಣನನ್ನು ಬೇಡ್ತಾಳಕ್ಕೆ. ಮೈದೆಗೆದವಿ ಪ್ರಾಣವಾಯುಗಳೇದೋ ಬಳಿಕ ಎನಗಾರು ಮರುಗುವರು ಐದೆತನ ಒಂದುಳಿಯಲು ಉಳಿವುದು ಮಿಕ್ಕ ಮಹಿಮೆಗಳು ಬೈದು ಬೈದು ಫಲವೇ ನಿನ್ನೋ ನಿನ್ನಯ ಮೈದುನರ ಮರುಳಾಟಕ್ಕೆ ಎನ್ನನು ಕಾಯ್ದುಕೊಳ್ಳೈ ಕೃಷ್ಣ ಕೃಷ್ಣ ಎಂದ ಒರಳಿದಳು ಲಲಿತಾ ಪಂಚೇಂದ್ರಿಯಗಳು ಇವತ್ತು ಸತ್ತು ಹೋಗುತ್ತೆ ಅವಮಾನದಿಂದ. ಮೈದೆಗೆದೆ ನನ್ನಿಂದ ಹೊರಟೋಗತ್ತೆ. ಅದು ಯಾರು ಬದುಕ್ತಾ ಇದ್ದಾರೆ? ಒಬ್ರಿಗೂ ಏನೂ ಅನ್ನಿಸ್ತಾ ಇಲ್ಲ. ಜೀವನದಲ್ಲಿ ಮುತ್ತೈದೆತನ ಅನ್ನೋದು ಗಂಡಂದ್ರೆ ಇದ್ದರೆ ಮಾತ್ರ. ಗಂಡಂದ್ರೆ ಕೈ ಬಿಟ್ಟು ಹೋಗಿದ್ದಾರಲ್ಲ, ಐದೆತನ ಒಂದು ಉಳಿಯಲು ಉಳಿಯುವುದು ಮಿಕ್ಕ ಮಹಿಮೆ. ಪಾತಿವ್ರತ್ಯದ ಮಹಿಮೆಯೇ ಇಲ್ಲದೆ ಹೋದರೆ ಬದುಕಿ ಏನು ಶವ ಇದ್ದಾಗೆಲ್ಲ. ಯಾರನ್ನು ಬೈದು ಫಲವಿಲ್ಲ. ನಿನ್ನ ಮೈದುನರು ಇದ್ದಾರಲ್ಲಪ್ಪ ಕೃಷ್ಣ, ನೀನು ನನ್ನನ್ನು ತಂಗಿ ಅಂದ್ಕೊಂಡೆ, ತಂಗಿ ಗಂಡಂದ್ರೆಲ್ಲ ಮೈದುನರು ನಿನಗೆ. ಮರುಳಾಟಕ್ಕೆ ಎನ್ನನ್ನು ಕಾಯ್ದುಕೊಳ್ಳೆ. ಹುಚ್ಚು ಥರ ಕೂತಿದ್ದಾರೆ ಎಲ್ಲರೂ, ಬೆಪ್ಪ ತಕ್ಕಡಿ ಥರ ಇದ್ದಾರೆ. ಕೃಷ್ಣ ನೀನಲ್ಲದೆ ನನಗೆ ಯಾರೂ ಸಹಾಯ ಇವತ್ತು ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಆದ್ದರಿಂದ ಕೃಷ್ಣ ಕಾಯ್ದುಕೊಳ್ಳೆ, ನನ್ನ ಮಾನ ಸಂರಕ್ಷಣೆಯನ್ನು ಮಾಡು ಅಂತ ಕೇಳ್ಕೊತಾಳೆ. ಸುಲಿಬರೂರೊಳಗೆ ಹುಟ್ಟ ಸೀರೆಯನೋ ಎಲೆ ಮುರಾಂತಕ ರಕ್ಷಿಸೈ ಶಶಿಕಳೆಗೆ ಸದರವೇ ರಾಹು ರಚಿಸಿದ ತುಟಿಯ ತೋಟಿಯದೋ ಸೆಳೆವರ ಸುವನು ಕಳರೋ ಸೀರೆಯ ಸುಳಿದರೆ ಉಳಿಯನು ಕೃಷ್ಣ ಕರುಣಾಜಲದಿಯೇ ಕೈಗಾಯಬೇಕೋ ಎಂದೊರಲಿದಳು ತರಳೆ. ಸುಲಿವರು ಅಂದರೆ ಬಾಳೆಹಣ್ಣಿನ ಸಿಪ್ಪೆ ಸುಲಿತಾರಲ್ಲ, ಅದಕ್ಕೆ ಹೇಳ್ತೀವಿ ನಾವು. ಸುಲಿವರು ಊರೊಳಗೆ ಉಟ್ಟ ಸೀರೆಯನ್ನು ಎಳೆಯರು, ಸುಲಿಯೋರು, ಬಾಳೆ ದಿಂಡು ಸೀಳ್ದಾಗಿ ಸೀಳ್ತಾ ಇದ್ದಾರೆ, ಸೀರೆಯನ್ನು ಎಳಿತಾ ಇದ್ದಾರೆ. ಮುರಾಂತಕ, ಮುರಾನ್ವಂತಹ ರಾಕ್ಷಸನ ಸಂಹಾರ ಮಾಡಿದಂತಹ ನೀನು ನನ್ನನ್ನು ಕಾಪಾಡೋದು ಎಷ್ಟೊತ್ತಿನ ಕೆಲಸ. ಶಶಿಕಳೆಗೆ ಸದರವೇ ರಾಹು ರಚಿಸಿದ ತುಟಿಯ ತೋಟಿಯದು ಅಂತ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನಾರಾಯಣಪ್ಪ ಹೇಳ್ತಾ ಇದ್ದಾನೆ. ಚಂದ್ರನನ್ನ ಹುಣ್ಣಿಮೆಯ ದಿವಸ ರಾಹು ಹಿಡಿತಾನೆ, ಗ್ರಹಣ ಅಂತ ಹೇಳ್ತೀವಿ ಅದನ್ನೇ. ಎಷ್ಟೊತ್ತಿರ್ತಾನೆ ಅವನು? ಎಷ್ಟೋ ಸೆಕೆಂಡ್ಸ್ ಅಷ್ಟೇನೆ, ದಿನವೆಲ್ಲ ಹಿಡ್ಕೊಂಡು ಕೂತಿರಲ್ಲ ಅವನು. ಆದರೆ ಇವನು ಹೇಗೆ ಎಳಿತಾ ಇದ್ದಾನೆ ನೋಡು ನೋಡು, ಒಳ್ಳೆ ರಾಹು ಥರ ಇದ್ದಾನಲ್ಲ, ಶಶಿಮುಖಿಯಾದ ನನ್ನನ್ನು ಹೀಗೆ ಗೋಳ್ಕೊತಾ ಇದ್ದಾನಲ್ಲ. ಬರೀ ಸೀರೆ ಸೆಳೀತಾ ಇಲ್ಲಪ್ಪ, ಸೆಳೆಬರ ಹಸುವನ್ನು ನನ್ನ ಪ್ರಾಣನೇ ಎಳಿತಾ ಇದ್ದಾರೆ. ಅಕಸ್ಮಾತ್ ಇಡೀ ಸೀರೆಯನ್ನೇ ಸೆಳೆದು ಬಿಟ್ರೆ, ಸುಲಿದು ಬಿಟ್ರೆ ನಾನಿನ್ನು ಬದುಕೋದಕ್ಕೆ ಸಾಧ್ಯ ಇಲ್ಲ ಕೃಷ್ಣ.
ನೀನು ಕರುಣಾಸಾಗರ, ಕರುಣಾ ಜಲಧಿ ಅಂತ ಹೇಳಿ ಎಲ್ಲರಿಂದ ಹೊಗಳಿಸ್ಕೊತೀಯ. ನೀನಲ್ಲದೆ ಇನ್ಯಾರೂ ಕಾಪಾಡೋದಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ನೀನೇ ಕಾಪಾಡಬೇಕು, ನೀನೇ ಬರಬೇಕು ಅಂತ ಅವನನ್ನು ಆರ್ತನಾದದಿಂದ ಕೇಳ್ಕೊತಾ ಇದ್ದಾಳೆ ದ್ರೌಪದಿ. ನಂದಗೋಪಕುಮಾರ ಗೋಪೀ ವೃಂದವಲ್ಲಭ ದೈತ್ಯಮಥನ ಮುಕುಂದ ಮುರಹರ ಭಕ್ತವತ್ಸಲ ಘನ ಕೃಪಾ ಜಲಧೇ ನೊಂದೆನೆ ನುಗ್ಗಾದೆನೆ ನುಗ್ಗಾದೆನೆ ಗೋವಿಂದ ಕೃಪೆ ಮಾಡಕಟ ಎನ್ನುತ್ತ ಪೂರ್ಣೇಂದು ಮುಖಿ ಹಲು ಬಿದಳು ಬಲು ತೆರದಿಂದಲೇ ಅಚ್ಯುತನ. ನಾಮಾವಳಿಗಳನ್ನೆಲ್ಲ ಸೇರಿಸ್ತಾನೆ ಕುಮಾರವ್ಯಾಸ. ಅವನಿಗೆ ಇದು ಕೃಷ್ಣ ಕಥೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯೇನು ಇಳೆಯ ಜಾಣರು ಮೆಚ್ಚುವಂತೀರೆ ಅಂತ ಅವನು ಕೃಷ್ಣನ ಕಥೆ, ಪಾಂಡವರ ಕೌರವರ ಕಥೆ ಬರೆದಿದ್ದೀನಿ ಅಂತ ಅವನು ಬರ್ಕೊಂಡೇ ಇಲ್ಲ. ಎಲ್ಲೆಲ್ಲಿ ಜಾಗ ಸಿಕ್ಕತ್ತೋ ಅಲ್ಲೆಲ್ಲ ಕೃಷ್ಣ ಮಹಿಮೆಯನ್ನು ವರ್ಣನೆ ಮಾಡ್ತಾನೆ. ನಂದಗೋಪಕುಮಾರ, ಗೋಪೀ ವೃಂದವಲ್ಲಭ, ಭಾಗವತದ ಎಲ್ಲ ಪದಗಳು ಇಲ್ಲಿದೆ. ಅನೇಕ ದೈತ್ಯರನ್ನು ಮದಿಸಿದಂತಹ, ಮುಕ್ತಿಯನ್ನು ಕೊಡುವಂತಹ ಮುಕುಂದ, ಭಕ್ತವತ್ಸಲ, ಘನಕೃಪಾ ಜಲಧಿ. ನೊಂದೇನೆ, ತುಂಬ ನೊಂದು ಹೋಗಿದ್ದೇನೆ, ನುಗ್ಗಾಗಿ ಹೋಗಿದ್ದೇನೆ. ಗೋವಿಂದ ಕೃಪೆ ಮಾಡು, ಅಕಟ 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 ಅಂತ ಪೂರ್ಣೇಂದು ಮುಖಿ, ಚಂದ್ರನಂತೆ ಮುಖವುಳ್ಳಂತಹ ದ್ರೌಪದಿ ಹಲುಕ್ತಾ ಇದ್ದಾಳೆ ಅನೇಕ ರೀತಿಯಲ್ಲಿ. ಪಾಪ ಕೃಷ್ಣ ಎಲ್ಲಿದ್ದಾನೆ? ಇವಳೆಲ್ಲಿದ್ದಾಳೆ? ಇವಳು ಹಸ್ತಿನಾವತಿ ಒಳಗಡೆ, ಅವನು ದ್ವಾರಕೆಯಲ್ಲಿದ್ದಾನೆ. ಇವಳು ಕೂಗಿದ್ದಲ್ಲಿ ಕೇಳಿಸ್ತು ಅಂದರೆ ಇನ್ನು ಹೇಗಿರ್ಬೋದು ಭಕ್ತ ಬಾಂಧವರ ಒಂದು ಸಂಬಂಧ. ಇತ್ತ ದ್ವಾರಾವತಿಯೊಳಗೆ ದೇವೋತ್ತಮನು ಭಕುತರಿಗೆ ತನ್ನನು ತೆತ್ತು ಬದುಕುವನೆಂಬ ಪರಮವ್ರತದ ನಿಷ್ಠೆಯನು ಚಿತ್ತದಲ್ಲಿ ನೆಲೆಗೊಳಿಸಿ ರುಕ್ಮಿಣಿ ಸತ್ಯಭಾಮೆಯರೊಳು ಸಮೇಳದ ನೆತ್ತ ಸಾರಿಯ ಹರಹಿ ಹಾತಂಗಿಯನು ದಾಳಿಸುತ್ತ ಕ್ರೂರ ದುರ್ಯೋಧನನು ದೃಪದ ಕುಮಾರಿ ಪಂಚಾಲಯನು ಸಭೆಯಲಿ ಸೀರೆಯನು ಸುಲಿಯಲ್ಕೆ ಕಾಯೈ ಕೃಷ್ಣ ಎಂದೆನುತ ನಾರಿವನರುತ್ತಿಗಳೋ ಹುಟ್ಟ ಆ ಸೀರೆ ಸೆಳೆಯಲು ಬಳಿಕ ಲಕ್ಷಯ ಸೀರೆಯಾಗಲಿ ಎಂದ ಗದುಗಿನ ವೀರನಾರಾಯಣ. ಸತ್ಯಭಾಮೆ ಜೊತೆ ಪಗಡೆ ಆಡ್ತಿದ್ದಂತೆ ಕೃಷ್ಣ. ನೆತ್ತ ಸಾರಿಯ ಹರ, ಪಾಂಡವರು ಮಾಡಿದ್ದು ಅದೇ ಕೆಲಸ, ಕೃಷ್ಣ ಮಾಡ್ತಾ ಇರೋದು ಅದೇ ಕೆಲಸ. ತನ್ನ ಭಕ್ತರಿಗೆ ಯಾವಾಗ ಕಷ್ಟ ಬರುತ್ತೋ ಅವಾಗ ಸಹಾಯ ಮಾಡಬೇಕು ಅನ್ನೋದೇ ಅವನು ಒಂದು ವ್ರತನಂತೆ, ಹಾಬಿ. ಆ ನಿಷ್ಠೆಯನ್ನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದಂತಹ ಆತ ಸತಿಯ ಹುಯ್ಯಲನ್ನು ಅವಳು ಕೂಗ್ತಾ ಇದ್ದಾಳೆ, ಕೃಷ್ಣ ಕೃಷ್ಣ ಬಾ ಕಾಪಾಡು, ಸೀರೆಯನ್ನು ಪೂರ್ತಿ ಸೆಳೆದ್ಬಿಡ್ತಾನೆ, ಇನ್ನೇನು ನನ್ನ ಮರ್ಯಾದೆ ಹೋಗುತ್ತೆ ಬಾ ಅಂತ ಕೂಕೋತಾ ಇದ್ರೆ ನಾರಿ ಹೊರಲೊತ್ತಿಹಳು. ಪಾಪ, ನನ್ನ ತಂಗಿಗೆ ಇಂಥ ಅವಮಾನ ಆಗಬಾರ್ದು ಅಂತ ಹೇಳಿ ಅಕ್ಷಯ ಸೀರೆಯಾಗಲಿ,
ಎಷ್ಟು ಬೇಕಾದ್ರೂ ಹೇಳ್ಕೊ, ಬೇಕಾದಳಿಲಿ ಅಂತ ಹೇಳಿ ಅಕ್ಷಯ ಸೀರೆಯನ್ನು ವೀರ ನಾರಾಯಣ ಅಲ್ಲಿಂದ ಕರುಣಿಸ್ತಾನೆ. ಅದಕ್ಕೆ ದಾಸರು ಹೇಳ್ತಾರೆ, ಹಸ್ತಿನಾವತಿಗೂ ದ್ವಾರಕೆಗೂ ಒಂದು ಕೂಗಳತೆ ಏನು ಕೂಗದು. ಅವನು ಕೃಷ್ಣ ಇಲ್ಲೇ ವಾಸುದೇವ ಇಲ್ಲೇ ಕೂತಿರ್ತಾನೆ, ವಾಸವಾಗಿದ್ದಾನೆ ಅವನು ನಮ್ಮೊಳಗಡೆನೆ. ಕೂಗಬೇಕಾದಿಲ್ಲ, ಮೆಲ್ಲಗೆಲ್ಲರೂ ಅವನು ಕೇಳಿಸತ್ತೆ. ಆದರೆ ಆರ್ತನಾದ, ಯಾಕೆಂದರೆ ತುಂಬ ಸಂಕಟ ಆಗಿದೆ ಅವಳಿಗೆ, ದ್ರೌಪದಿಗೆ. ಹಾಗಾಗಿ ಅವಳು ಕೂಗಿದ್ದು ಕೇಳಿಸ್ತು ಅನ್ನುವ ಹಾಗೆ ಕೃಷ್ಣ ಅಕ್ಷಯ ಸೀರೆಯನ್ನು ಕೊಡ್ತಾ ಇದ್ದಾನೆ. ಇವತ್ತು ಈ ಹಾಡೋದಕ್ಕೆ ಅವಕಾಶ ಸಿಕ್ತು ಆಕಸ್ಮಿಕವಾಗಿ. ನಾನೇನೂ ತಯಾರು ಮಾಡ್ಕೊಂಡು ಬಂದಿಲ್ಲ. 5:05ಕ್ಕೆ ಫೋನ್ ಮಾಡಿದ್ರು, ಇದರೊಳಗೆ ಚಾರ್ಜ್ ಇದೆಯಾ ಅಂತ ನೋಡಿದೆ, ಪುಸ್ತಕ ಹಿಡಿದಿದೆ ಅಂತ ಹುಡುಕಿದೆ. ಯಾರೋ ಬಂದಿದ್ರು, ಅವ್ರನ್ನ ಓಡಿಸ್ದೆ ಮನೆಗೆ ಹೋಗಿ ಈ ಕಡೆ ಹೋಗಬೇಕು ಅಂತ ಎಲ್ಲ ಮಾಡ್ಕೊಂಡು ಬಂದೆ. ಇರಲಿ, ಕೃಷ್ಣನ ಧ್ಯಾನ ಮಾಡೋದಕ್ಕೆ ಇವತ್ತು ಒಳ್ಳೆ ಗಳಿಗೆ ಸಿಕ್ತು ಅಂತ ಅನ್ಕೋತಾ ಮುಂದೆ ಏನು ಘಟನೆ ನಡೆಯುತ್ತೆ ತುಂಬ ಮುಖ್ಯವಾಗಿದೆ. ಬರೀ ಇದಿಷ್ಟೇ ಅಲ್ಲ, ತುಂಬ ಹೇಳೋ ವಿಚಾರಗಳಿದೆ ಇದರ ಬಗ್ಗೆ. ಯಾಕೆ ಅವರು ಧರ್ಮಿಷ್ಠರಾದರೂ ಉತ್ತರ ಕೊಡಲಿಲ್ಲ ಅದಕ್ಕೆ ನನ್ನ ಮುಂದಿನ ಯಾವತ್ತು ಕೊಡ್ತಾರೋ ಅವತ್ತು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅದನ್ನು ಅಂತ ಹೇಳ್ತಾ, ತುಂಬ ಚೆನ್ನಾಗಿರುವಂಥ ವಿಮರ್ಶೆ ಇದೆ. ಎಲ್ಲರೂ ಬರೆಯಲ್ಲ, ಯಾರ್ಯಾರೋ ಕೆಲವರು ಬರೆದು ಕೊಟ್ಟಿದ್ದಾರೆ ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮೊದಲು ಅದನ್ನು ಹೇಳಿಬಿಟ್ಟು ಆಮೇಲೆ ಮುಂದಿನ ಕಥಾಭಾಗವನ್ನು ಮಾಡ್ತಾಯಿದ್ದಾನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ರಿಗೂ ನಮಸ್ಕಾರ. ಈ 1 ಗಂಟೆ ಕಾಲ ದ್ರೌಪದಿಯ ಪಾತ್ರ ಮತ್ತು ಎಂಥ ಕಟಿಕರು ಇರ್ತಾರೆ, ಎಂಥ ಮಹಾ ಜ್ಞಾನಿಗಳಿದ್ದರೂ ಕೂಡ ಯಾರೂ ಅವ್ರಿಗೆ ಸಹಾಯ ಮಾಡೋಕ್ಕಾಗಲ್ಲ. ಯಾಕೆಂದರೆ ದುರ್ಯೋಧನಿಗೆ ಭಯ ಅಂತಾರೆ. ಭೀಷ್ಮ ಅಂಥ ಪರಾಕ್ರಮಿಗಳೇ ಸುಮ್ಮನೆ ಇದ್ದಾರೆ ಅಂದರೆ ಅವರು ಒಂದು ಮಾತಾಡಿದ್ರೆ ದುರ್ಯೋಧನ ಸದೆ ಬಡಿದು ಬಿಡ್ಬೋದಾಗಿತ್ತು. ಆದರೂ ಅವ್ರು ಊಟ ಮಾಡಿರ್ತಾರೋ ಏನೋ, ಅದು ಅವನ ಅನ್ನ ತಿನ್ನೋದು ಋಣ ಅಂದ್ಬಿಟ್ಟು ಅವರು ಸುಮ್ಮನೆ ಇದ್ದಾರೆ ಏನೋ ಗೊತ್ತಿಲ್ಲ. ಅಷ್ಟು ಜನನೂ ಆ ದ್ರೌಪದಿ ಅಷ್ಟು ತೊಂದರೆ ಪಡ್ತಾ ಇದ್ರು ಕೂಡ ಎಲ್ಲರೂ ಸುಮ್ಮನೆ ಇರ್ತಾರೆ. ಈ ಧರ್ಮರಾಯನೂ ಅಷ್ಟೇ ಎಲ್ಲರನ್ನೂ ಸೋತಿದ್ದಾನೆ ಅಂದರೆ